ಮಾದನಾಯಕನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ದೌರ್ಜನ್ಯವನ್ನು ಖಂಡಿಸಿ ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ನ್ಯಾಯಯುತವಾದ ಹೋರಾಟವನ್ನು ಬೆಂಬಲಿಸಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪ್ಪರವರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ತಿರುಪಾಳ್ಯ ನಾಗರತ್ನಮ್ಮ, ಬೆಂಗಳೂರು ನಗರ ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ಎಂ ವೆಂಕಟರಾಮು, ಆನೇಕಲ್ ತಾಲೂಕು ಅಧ್ಯಕ್ಷರಾದ ಗಾಂಧಿನಗರ ಚಿನ್ನಪ್ಪ, ಪ್ರಧಾನ ಕಾರ್ಯದರ್ಶಿ ಹೊಂಪಲಘಟ್ಟ ಶ್ರೀನಿವಾಸ್, ಪ್ರಚಾರ ಸಮಿತಿ ಅಧ್ಯಕ್ಷರಾದ ನಾರಾಯಣಕುಮಾರ್, ಉಪಾಧ್ಯಕ್ಷರಾದ ವೈಆರ್ ಮುರುಗೇಶ್, ಆನೇಕಲ್ ಟೌನ್ ಉಪಾಧ್ಯಕ್ಷ ಕೃಷ್ಣಪ್ಪ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಇವತ್ತೇನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಇವತ್ತು ಈ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. ಈ ಸಭೆಯ ಉದ್ದೇಶ ಏನಂದರೆ, ನೆಲಮಂಗಲ ಉಪವಿಭಾಗ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಕೃತ್ಯವನ್ನು ಖಂಡಿಸಿ, ಅಂದರೆ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮಾಡಿರ್ತಕ್ಕಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆ, ಆ ಒಂದು ವಿಚಾರವಾಗಿ KRS ಕಾರ್ಯಕರ್ತರು ಏನಿದ್ದಾರೆ ಅವ್ರ ಮೇಲೆ ನಡ್ಕೊಂಡಂಥ ರೀತಿಯನ್ನು ಖಂಡಿಸಿ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ವಿಶೇಷವಾಗಿ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗರತ್ನಮ್ಮನವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದಂಥ ವೆಂಕಟರಾಮ್ ಅವರು, ಆನೇಕಲ್ ತಾಲೂಕು ಅಧ್ಯಕ್ಷ ಆದಂಥ ನಮ್ಮ ಚಿನ್ನಪ್ಪನವರು, ಆನೇಕಲ್ ತಾಲೂಕಿನ ಪ್ರಚಾರ ಸಮಿತಿ ಅಧ್ಯಕ್ಷ ಆದಂಥ ನಾರಾಯಣಕುಮಾರ್ ಅವರು, ಮತ್ತು ತಾಲೂಕು ಕಾರ್ಯದರ್ಶಿ ಆದಂಥ ಹೊಂಪಲಘಟ್ಟ ಶ್ರೀನಿವಾಸರವರು, ಹಾಗೆ ಟೌನ್ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ಅತ್ತಿಬೆಲೆ ಹೋಬಳಿ ಮುಖಂಡರಾದಂಥ ಮುರುಗೇಶ್ ಅವರು ಈ ಸಭೆಗೆ ಬಂದಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ KRS ಅಂದರೆ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು, ನಾವು ಇತ್ತೀಚೆಗೆ ಮೀಡಿಯಾಗಳಲ್ಲೆಲ್ಲ ಗಮನಿಸ್ತಾ ಇದ್ದೀವಿ, ಅವರು ಎಲ್ಲೇ ಅನ್ಯಾಯ ಮತ್ತು ಅಕ್ರಮ ದಬ್ಬಾಳಿಕೆಗಳಾದರೆ ನೇರವಾಗಿ ಖಂಡಿಸ್ತಾರೆ. ಸೊ ಅವರು ಖಂಡಿಸೋಂಥ ರೀತಿ ನೋಡಿದಾಗ ಇವರೇನು ತಪ್ಪು ಮಾಡ್ತಾರೆ ಅಂತ ಅನಿಸ್ಬೋದು ಸಾರ್ವಜನಿಕರಿಗೆ. ಆದರೆ ಅವರು ನಡ್ಕೊಳ್ತಕ್ಕಂಥ ರೀತಿ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ಕಾನೂನುಬದ್ಧವಾಗಿ ಭಾಳ ಸ್ಪಷ್ಟವಾಗಿ ಖಂಡಿಸೋಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಆ ಕಾರಣಕ್ಕಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ಕಾರ್ಯಕರ್ತರು ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಆ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಾರ್ಯಕರ್ತರ ಮೇಲೆ ಸಂವಿಧಾನದ ವಿರೋಧಿ ರೀತಿಯಲ್ಲಿ, ಗೂಂಡ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಇದನ್ನು ನಾವು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ, ನಮ್ಮ ಚಳುವಳಿ ಅನೇಕ ವರ್ಷಗಳಿಂದ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ಉತ್ತಮವಾದಂಥ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ, ಅದು ರೆವಿನ್ಯೂ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಅಥವಾ ಮೀನುಗಾರಿಕೆ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಯಾವುದೇ ಇಲಾಖೆಯಲ್ಲಿ ನೀವು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ನಡೆದಂಥ ಸಂದರ್ಭದಲ್ಲಿ ನಮ್ಮ ಚಳುವಳಿ ಅಂಥ ಅಧಿಕಾರಿಗಳನ್ನು ಬೆಂಬಲಿಸಿದ್ದೇವೆ ಅಥವಾ ಗೌರವಿಸಿದ್ದೇವೆ. ಆದರೆ ಇದೇ ರೀತಿ ಯಾವುದೇ ಇಲಾಖೆಯಲ್ಲಿ ನೀವು ಜನವಿರೋಧಿ ಕೆಲಸ ಮಾಡಿದಾಗ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನಾವು ಸಹಿಸೋದಿಲ್ಲ. ಯಾರೇ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ನೀವು ವಿರೋಧಿ ಕೆಲಸ ಮಾಡಿದಾಗ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ಸೊ ಹಂಗಾಗಿ ನೀವು ಮಾದನಾಯಕನಹಳ್ಳಿನಲ್ಲಿ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರ ಜೊತೆ ನಡ್ಕೊಂಡಿರೋದನ್ನು ಕೂಡ ನಮ್ಮ ಚಳುವಳಿ ಖಂಡಿಸ್ತಾ, ಒಂದನೇದಾಗಿ. ಎರಡನೇದು, ಅಲ್ಲಿ ಆ ಮಹಿಳೆಯರ ಮೇಲೆ, ಅಲ್ಲಿ ಆ ಸ್ಟೇಷನ್ನಲ್ಲಿ ಮಹಿಳೆಯರ ಮೇಲೆ ನೀವು ಆ ಮಹಿಳೆ ಕೆಳಗೆ ಬಿದ್ದೋಗಿರ್ತಾಳೆ, ಆ ಮಹಿಳೆಯನ್ನು ಕೈ ಹಿಡಿದು ಎಳ್ಕೊಂಡು ಹೋಗಿರ್ತಕ್ಕಂಥದ್ದು ಎಷ್ಟು ನಿಜವಾಗ್ಲೂ ಅದು ಭಾಳ ಖಂಡನೀಯವಾದಂಥ ವಿಚಾರ. ಮಹಿಳೆಯರಿಗೆ ನೀವು ಗೌರವ ಕೊಡದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅಂದರೆ ಸಂವಿಧಾನವನ್ನು, ಕಾನೂನನ್ನು ಮರೆತು, ನೀವು ಕಾಕಿ ಡ್ರೆಸ್ ಹಾಕ್ಕೊಂಡು ಕಾನೂನನ್ನು ಮರೆತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಭಾಳ ನೋವಿನ ಸಂಗತಿ, ಮತ್ತು ಅದನ್ನು ನಾವು ಖಂಡಿಸಲೇಬೇಕಾಗ್ತದೆ ಒಂದು. ಸೊ ಅದಾದ ನಂತರ ಎರಡನೇ ವಿಚಾರ, ಮಾದನಾಯಕನಹಳ್ಳಿ ಠಾಣೆಯಲ್ಲಾಗಿರ್ತಕ್ಕಂಥ ಗಲಾಟೆಯನ್ನು ಖಂಡಿಸಿ ಅದರ ವಿರುದ್ಧ ಅವರು ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪರ್ಮಿಷನನ್ನು ಕೇಳಿದ್ದಾರೆ. ನೀವು ಪರ್ಮಿಷನ್ನ ಕೊಡಬೇಕಾಗಿತ್ತು ಸರ್ಕಾರ, ಯಾಕಂದರೆ ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಇರೋದು. ಅಲ್ಲಿ ಅವರು ಶಾಂತ ರೀತಿಯಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋರು. ಆದರೂ ಕೂಡ ಪೊಲೀಸರು ಇಲ್ಲಿರ್ತಕ್ಕಂಥ ಕೆಲವು ಪೊಲೀಸರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಪರ್ಮಿಷನನ್ನು ಕೊಡದೆ ಮತ್ತೆ ಅಲ್ಲೂ ಕೂಡ ಗಲಾಟೆ ಮಾಡಿ ಅಲ್ಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದು ಎರಡನೇ ತಪ್ಪು. ಮತ್ತು ಮೂರನೇ ತಪ್ಪು ಏನಂದರೆ, ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು
ಆ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿಯವರು ಮತ್ತು ಇನ್ನೊಬ್ಬರು ರವಿ ಜಾಣಗೇರವರು ಆ ಸಂದರ್ಭದಲ್ಲಿ ಧರಣಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲವೇ ಇಲ್ಲ ಅವರು ಹೊರಗಡೆ ಇದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಲ್ಲ ಅಂದರೂ ಕೂಡ ಉದ್ದೇಶಪೂರ್ವಕವಾಗಿ ಅವರ ಚಳುವಳಿಯನ್ನು ದಮನ ಮಾಡಲಿಕ್ಕೆ ಅವ್ರ ವಿರುದ್ಧ FIR ಅನ್ನು ಹಾಕಿದ್ದಾರೆ. ನಂಬರ್ 1 A1 A2 ಅಂತೇಳಿ ಮಾಡಿ ಅದು ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಇದೆಲ್ಲ ಗೊತ್ತಿದ್ದು ಕೂಡ ಮಾಡಿದ್ದಾರೆ. ಅಂದರೆ ಇದು ಯಾಕೆ ಮಾಡ್ತಾರೆ ಹಿಂಗೆ ಅಂದರೆ ಯಾವುದೇ ಹೋರಾಟಗಾರರು ಎಲ್ಲೂ ಹೋರಾಟ ಮಾಡಲೇಬಾರ್ದಾ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಸೊ ಆ ಕಾರಣಕ್ಕಾಗಿ ಈಗೆಲ್ಲ ಮಾಡಿದರೂ ಕೂಡ ಎಲ್ಲ ಮೀಡಿಯಾಗಳಲ್ಲೂ ಸಾಮಾನ್ಯ ಜನಕ್ಕೆ ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ, ಯಾಕೆ ಇವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ಸೊ ಇದೆಲ್ಲವೂ ಕೂಡ ನಮ್ಮ ಪ್ರಶ್ನೆ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾವು ನೇರವಾಗಿ ಹೋಮ್ ಮಿನಿಸ್ಟ್ರನ್ನ ಇಲ್ಲಿ ಟೀಕೆ ಮಾಡ್ತಾ ಇದ್ದೀವಿ. ನೀವು ಕರೆಕ್ಟಾಗಿ ಹೋಮ್ ಮಿನಿಸ್ಟರ್ ಕರೆಕ್ಟಾಗಿದ್ದಿದ್ರೆ ಈ ರೀತಿ ತಪ್ಪು ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಅವರಿಗೆ ನಾವು ಏನು ಕರ್ನಾಟಕ ರಾಷ್ಟ್ರೀಯ ಪಕ್ಷದವರು ಇಲ್ಲಿ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಕಾನೂನು ಅಡಿಯಲ್ಲಿ ಅವ್ರು ನಡ್ಕೊಂಡಿರೋದ್ರಿಂದ ನಮ್ಮ ಚಳುವಳಿ ಅವರ ಪರವಾಗಿ ಬೆಂಬಲವಾಗಿ ನಿಲ್ತೇವೆ ಅಂತೇಳಿ ಇವತ್ತು ಬೆಂಬಲ ಘೋಷಣೆ ಮಾಡಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೇವೆ. ಸೊ ಆ ಕಾರಣಕ್ಕಾಗಿ ನಮ್ಮ ನಾಯಕರು ಇಲ್ಲಿ ಬಂದಿದ್ದೇವೆ. ಇದೇನಾದರೂ ಸರಿಯಾದ ರೀತಿಯಲ್ಲಿ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವ್ರ ಮೇಲೆ ನೀವು ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ನಮ್ಮ ಚಳುವಳಿ ಕೂಡ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೇವೆ ಮತ್ತು ತೀರ್ಮಾನ ಮಾಡ್ತೇವೆ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಬೇರೆ ಬೇರೆ ತಾಲೂಕಲ್ಲಿರ್ತಕ್ಕಂಥ ಚಳುವಳಿಗಳು ಕೂಡ ನಾವೊಂದು ಆದೇಶವನ್ನು ಕೊಡ್ತೇವೆ. ಈ ಒಂದು ಕೃತ್ಯವನ್ನು ಖಂಡಿಸಿ ನಾವು ಹೋರಾಟನ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಸಾಮಾಜಿಕ ಸಮಿತಿ ನ್ಯಾಯಕ್ಕಾಗಿ ಸಂಘಟನೆಯಿಂದ ರಾಜ್ಯ ಮಟ್ಟದ ಮಹಿಳಾ ಅಧ್ಯಕ್ಷರಾಗಿ ನಾಗರತ್ನ ನಮ್ಮ ಹೆಸರು. ಸಂಘಟನೆಯಿಂದ ಅಂಗವಾಗಿ ಮತ್ತು ಇಲ್ಲಿ ಕೂತಿರೋಂಥ ನಮ್ಮ ರಾಜ್ಯ ಅಧ್ಯಕ್ಷರು ಕೃಷ್ಣಪ್ಪ ಸಾರು ಮತ್ತು ಬಂದಿರೋಂಥ ಎಲ್ಲ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಸಭೆಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಹಾಗೆ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಭೀಮ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಏನಪ್ಪ ಇವತ್ತೊಂದು ದಿನ ನಾವು ಈ ಸಭೆಯನ್ನು ಕರೆದಿರೋದು ಉದ್ದೇಶವಾಗಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಜಿಲ್ಲೆಗೂ ನಡೀತಾ ಇರೋಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ಯಾರಿಂದ ಅಂತ ಹೇಳಿದ್ರೆ ನೇರವಾಗಿ ಪೊಲೀಸ್ ಇಲಾಖೆ ಮೇಲೇ ನಾವು ಖಂಡಿಸ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ ಮಾದನಾಯಕನಹಳ್ಳಿಯಲ್ಲಿ ಅಲ್ಲಿ ಇರೋಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಮುರಳೀಧರು ಮತ್ತು ಇನ್ನೂ ಒಂದು ಹೆಸರಿದೆ. ಅವರು ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ಯಾವುದೋ ಒಂದು ಏರಿಯಾದಲ್ಲಿ ಒಂದು ರಸ್ತೆಯಲ್ಲಿ ಒಂದು ಬೀದಿ ಬದಿಗಳಲ್ಲಿ ಏನಾದರೂ ಒಂದು ಕೃತ್ಯ ನಡೆದ್ರೆ ಅದು ಯಾರಿಗೆ ಕಂಪ್ಲೇಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಕಾಲ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ರೈತರ ಮೇಲೆ ತುಂಬ ದೌರ್ಜನ್ಯ ದಬ್ಬಾಳಿಕೆಯನ್ನು ನಡೆದಿರುತ್ತೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಿಂದ ರೈತರ ಮೇಲೆ ತುಂಬ ದೌರ್ಜನ್ಯ ದಬ್ಬಾಳಿಕೆ ಎಸಗಿರ್ತಾರೆ ಮಾದನಾಯಕನಹಳ್ಳಿ ಪೊಲೀಸ್ನವರು. ಆ ರೈತರಿಗೆ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿರುತ್ತೆ. ತುಂಬ ಅವರು ಹೇಳ್ಕೊಬಾರ್ದು ಆ ರೀತಿ ಅವರಿಗೆ ಅನ್ಯಾಯ ಆಗಿರುತ್ತೆ. ಹಾಗಾಗಿ KRS ಪಕ್ಷದವರು ರವಿಕೃಷ್ಣ ರೆಡ್ಡಿ ಸಾರು ಆ ಪಕ್ಷದಿಂದ ಹೋಗ್ತಾರೆ. 5-6 ಜನ ಯುವಕರು ಹೋಗ್ತಾರೆ. ಹೋಗಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಆಗ ಅವರೆಲ್ಲೋ ಒಂದು ಕಡೆ ಮಾತನಾಡಿಕೊಂಡು ಅವರು ಅಲ್ಲಿ ನ್ಯಾಯವನ್ನು ಕೇಳಕ್ಕೆ ಹೋಗ್ತಾರೆ. ಅವ್ರು ಇನ್ನೇನು ಗುಂಪಾಗಿ ಹೋಗೋದಿಲ್ಲ, ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತು ಅವರು ಒಂದು ದೌರ್ಜನ್ಯವನ್ನು ಎಸಗೋದಕ್ಕೆ ಹೋಗೋದಿಲ್ಲ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ 5-6 ಜನ ಸೇರಿಕೊಂಡು ನಿಮ್ಮೊಟ್ಟಿಗೆ ನಾವು ಬರ್ತೇವೆ ಅಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗ್ತಾರೆ. ಒಂದು ಹೋರಾಟ ಏನೇ ಒಂದು ಮಾಡಬೇಕಾದ್ರೂ ಫಸ್ಟು ಪರ್ಮಿಷನನ್ನು ತೊಗೊತಾರೆ. ಪರ್ಮಿಷನ್ ಇಲ್ಲದೆ ಯಾರು
ಆ ರೀತಿ ನಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಳಿದಕ್ಕೋಸ್ಕರ ಹೋಗ್ತಾರೆ, ನ್ಯಾಯ ಕೇಳ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಮಾದನಾಯಕನಹಳ್ಳಿ ಪೊಲೀಸವರು ಮಹಿಳೆಯರನ್ನು ನೋಡದೆ ಅಲ್ಲಿ ಬಂದಂಥ KRS ಪಕ್ಷದ ಕಾರ್ಯಕರ್ತರನ್ನು ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಸರಿ ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಚಿಕೆಗೇಡು ಸರ್ಕಾರಕ್ಕೆ. ನಾನು ಆಪಾದನೆ ಮಾಡ್ತಾ ಇದ್ದೇನೆ, ನೇರವಾಗಿ ಕೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತಿನ ದಿನ ರೈತರಿಗೆ ಅವರ ಗೋಳನ್ನು ಕೇಳಿ ಅವರ ಗೋಳಿಗೆ ಸ್ಪಂದನೆ ಮಾಡ್ರಿ. ಆದರೆ ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಜಿ ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಕಿವಿಗೆ ಇದು ಬಿದ್ದಿದೆಯೋ ಇಲ್ವಾ ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಇಡೀ ಮೂಲೆ ಸ್ಟೇಷನ್ಗಳಲ್ಲಿ ಇವತ್ತು ಯಾವ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಆದರೆ ಇದು ರಾಜ್ಯದಲ್ಲಿ ನಾವು ಇದ್ದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೀವೋ, ಬಿಹಾರಲ್ಲಿ ಇದ್ದೀವೋ ಅಥವಾ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೀವೋ ಅಂತ ಹೇಳಿ ಇವತ್ತು ನಾವು ಮೆಲುಕಾಕ್ಕೊಂತ ಇದ್ದೀವಿ. ಅಂಥ ಸಂದರ್ಭ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಯಾಕೆ ಅಂತ ಕೇಳಿದ್ರೆ, ಉಗ್ರರು ಯಾರು ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಈ ಪೊಲೀಸ್ ಇಲಾಖೆಯವರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ಒಂದು ಹೆಣ್ಣಿನ ಹೊಟ್ಟೆನಲ್ಲಿ ಬಂದಿದ್ದಾರೆ. ಮಹಿಳೆಯರನ್ನ ಹೀನಾಯವಾಗಿ, ಆ ಹೆಣ್ಣು ಮಕ್ಕಳನ್ನು ಹೀನಾಯವಾಗಿ ಹೊಡೆದು ರೋಡಲ್ಲಿ ರಸ್ತೆನಲ್ಲಿ ದರನ ಎಳ್ಕೊಂಡು ಹೋಗೋದನ್ನ ಇಡೀ ರಾಜ್ಯ ಜನತೆ ಕಂಡಿದೆ. ನಮಗೆ ಇಷ್ಟು ಬ್ಲಡ್ ತುಡಿತಾ ಇದೆ, ಅಲ್ಲಿ ಏಟು ತಿಂದಂಥ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ನೋವಾಗಿದೆ ಅನ್ನೋದು ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರ ಕಿವಿಗೆ ಇದನ್ನ ಬೀಳಬೇಕು, ಅವರು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಕೇಳ್ಕೊಂಡು ಹೋದಂಥ ಹೆಣ್ಣು ಮಕ್ಕಳಿಗೆ ರಕ್ಷಕರಾಗಬೇಕು ಪೊಲೀಸ್ ಇಲಾಖೆಯವರು. ಪೊಲೀಸರು ರಕ್ಷಣೆ ಕೊಡೋರಾಗಿರ್ಬೇಕು, ಭಿಕ್ಷಕರಾಗಬಾರ್ದು, ಪ್ರಾಣ ತೆಗಿ ಅಂತ ಪೊಲೀಸರು ಆಗಿರಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರ ಬದುಕನ್ನು ಅವ್ರು ಕಟ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನೋಂಥ ರೈತರು ಇವತ್ತು ಸ್ಟೇಷನ್ಗೆ ಹೋದ್ರೆ ಅವರಿಗೆ ನೀವು ತಳಿಸ್ತೀರಾ. ಯಾವ ರೀತಿ ಫೋನಲ್ಲಿ ನೀವು ಆವಾಜುಗಳು ನಿಮ್ಮದು ಸರ್ಕಲ್ ಇನ್ಸ್ಪೆಕ್ಟ್ರು ಹೇಳ್ಬೇಕಂದ್ರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಬರೋಂಥ SP ಅವರಿಗೆ ನಾಚಿಕೆ ಆಗಬೇಕು. ಯಾಕೆ ಅಂತ ಅಂದರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸಂವಿಧಾನ ಅಡಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕೇ ವಿನ ಈ ರೀತಿ ಪೊಲೀಸರು ಗೂಂಡಾಗಳು ದೌರ್ಜನ್ಯ ದಬ್ಬಾಳಿಕೆ ಎಸಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ. ಇಂಥ ಪೊಲೀಸರಿಗೆ SP ಅವರು ಕುಮ್ಮಕ್ ಕೊಟ್ಕೊಂಡು, ಇಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನ ಇಟ್ಕೊಂಡು, ಇಂಥ ASIಗಳನ್ನ ಇಟ್ಕೊಂಡು ಇವತ್ತಿನ ದಿನ ಮಾದನಾಯಕನಹಳ್ಳಿ ಪೊಲೀಸು ಠಾಣೆ ಇಡೀ ರಾಜ್ಯ ನೋಡ್ತಾ ಇದೆ. ಈ ರೀತಿ ಮಹಿಳೆಯರ ಮೇಲೆ, ರೈತರ ಮೇಲೆ ಯಾಕೆ ಸ್ವಾಮಿ ರಾಜ್ಯದಲ್ಲಿ ಸಂಘಟನೆ ಹೋರಾಟ ಮಾಡಬಾರ್ದ? ನಮ್ಮ ಹಕ್ಕನ್ನು ನಾವು ಕೇಳಬಾರ್ದ? ನಮ್ಮ ಹಕ್ಕನ್ನು ನಾವು ಪಡ್ಕೊಬಾರ್ದ? ಯಾಕೆ ಸ್ವಾಮಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ನಿಮಗೆ ಯಾವ ರೀತಿ ನೈತಿಕತೆ, ಯೋಗ್ಯತೆ ಇದೆ ನಿಮಗೆ? ಸಂಜೆ ಆಯ್ತು ಅಂದ್ರೆ ಜೋಬ್ ತುಂಬಿಕೊಂಡು, ಟೋಪಿ ತುಂಬಿಕೊಂಡು ಹೋಗ್ತೀರಾ, ಹೆಲ್ಮೆಟ್ಗಳು ತುಂಬಿಕೊಂಡು ಹೋಗ್ತೀರಾ. ಆದರೆ ರೈತರು ನ್ಯಾಯ ಕೇಳ್ಕೊಂಡ್ ಬಂದಂಥವ್ರಿಗೆ ನೀನು ಬಂದು ನೋಡು, ನಿನಗೆ ಜೇಸಿಗೆ ಹಾಕ್ತೀನಿ, ನಿನಗೆ ಆ ಕೇಸ್ ಹಾಕ್ತೀನಿ, ಈ ಕೇಸ್. ನೀವು ಕೇಸ್ ಹಾಕ್ಬೋದು ಅಷ್ಟೇ ಸ್ವಾಮಿ. ಜೈಲಿಗೆ ಹೋಗಿ ಬರ್ತಾರೆ, ಒಳ್ಳೇದಕ್ಕೆ ಹೋಗ್ತಾರೆ ಜೈಲಿಗೆ. ಅದೇ ನಾವು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನೀವು ಕಾನೂನಿನ ಅಡಿಯಲ್ಲಿ, ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯರಾಗಿದ್ದೀರಾ ನೀವು? ನಾನು ಕೇಳ್ತೀನಿ ಸ್ವಾಮಿ ನಿಮ್ಮನ್ನ ನೇರವಾಗಿ, ಯೋಗ್ಯರಾ ನೀವು? ಅಯೋಗ್ಯರು ನೀವು. ಮಹಿಳೆಯರನ್ನು ಹಿಡ್ಕೊಂಡು ರಸ್ತೆ ಬೀದಿಗಳಲ್ಲಿ ಹೊಡಿತಾರೆ. ರಕ್ಷಣೆ ಇಲ್ಲ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ರಾಜ್ಯದಲ್ಲಿ. ಮಾರ್ಕೆಟಲ್ಲಿ ಒಂದು ಮಹಿಳೆನ ವಯಸ್ಸಾಗಿದೆ ತಾಯಿಗೆ ಹಿಡ್ಕೊಂಡು ಪಬ್ಲಿಕ್ ಬಟ್ಟೆ ಕದ್ರ ಅಂತೇಳಿ ಹೊಡಿತಾರೆ. ಪಬ್ಲಿಕ್ಗೆ ನೀವು ಈ ರೀತಿ ಕಾನೂನನ್ನ ಕೈಗೆ ತಗೊಂಡ್ರೆ ಇನ್ನು ಪೊಲೀಸ್ನವ್ರು ನೀವೇನು ಮಾಡ್ತೀರಾ?
ನೀವು ಅದನ್ನೇ ತಾನೇ ಮಾಡ್ತೀರಾ. ನೀವು ಫಸ್ಟ್ ರಕ್ಷಣೆ ಕೊಡೋರು ನೀವು ಕರೆಕ್ಟ್ ಆಗಿದ್ರೆ ಪಬ್ಲಿಕ್ಕು ಕರೆಕ್ಟ್ ಆಗಿರುತ್ತೆ ಸ್ವಾಮಿ. ಹಾಗಾಗಿ ಮಹಿಳೆಯರನ್ನ ಎಳೆದಾಡಿ ಅವರನ್ನು ದರೋ ಅಂತ ಎಳೆದುಕೊಂಡೋಗಿ ಅವರನ್ನು ಹೀನಾಯವಾಗಿ ಒಂದು ಲೇಡಿ ಅಲ್ಲ, ಲೇಡಿ ನೀನು ಒಂದು ಹೆಣ್ಣಾಗಿದೆಯಮ್ಮ, ನೀವು ಎಜುಕೇಟೆಡ್ ಆಗಿದ್ದೀರ, ಅನ್ಎಜುಕೇಟೆಡ್ ಆಗಿರಲ್ಲ. ಆದರೆ ಆ ಹೆಣ್ಣು ಮರೆತು ದರೋ ಅಂತ ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ತೀಯಲ್ಲಮ್ಮ. ಆ ಹುಡುಗಿ, ಆ ಹೆಣ್ಮಗಳು ರಸ್ತೆಯಲ್ಲಿ ಎಳ್ಕೊಂಡು ಹೋಗೋದು ನೋಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕೈ, ಈ ತಾಯಿ ಒಂದು ಹೆಣ್ಣು, ಈ ಹೋಮ್ ಗಾರ್ಡ್ ಅಥವಾ ASI ಗೊತ್ತಿಲ್ಲ, ದರೋ ಅಂತ ಹೇಳ್ಕೊಂಡು ಹೋಗ್ತಾಳೆ. ಹೆಣ್ಣು ಅನ್ನೋದನ್ನ ಮರೆತು ಎಮ್ಮಾರಿಯಾಗಿ ನಿಂತಿದ್ದಾಳೆ. ನಿನಗೆ ಹೆಣ್ಣು ಅಂತ ಹೆಸರಿಟ್ಟವರು ಒಳ್ಳೆಯವರಾಗಿರ್ತಾರೆ, ಆದರೆ ನೀನು ಅದನ್ನು ಮೈ ಮರೆತು ಎಮ್ಮಾರಿಯಾಗಿ ಇವತ್ತು ನಿನ್ನ ಪೊಲೀಸು ಬುದ್ಧಿಯನ್ನು ತೋರಿಸಿ ಆ ಹೆಣ್ಣು ಮಗಳ ಮೇಲೆ ಇಬ್ಬರು ಎಳ್ಕೊಂಡು ಹೋಗ್ತೀರಾ. ಇಡೀ ರಾಜ್ಯ ನೋಡ್ತಾ ಇದೆ. ಇಂಥ ಲೇಡಿ ಪೊಲೀಸವರು, ಇಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ನಮ್ಮ ರಾಜ್ಯದಲ್ಲಿ ಇರಬೇಕಾ? ಇವರು ಕಾರ್ಯ ನಿರ್ವಹಿಸೋಕ್ಕೆ ಸರ್ಕಾರಿ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಇವರು ಯೋಗ್ಯರಲ್ಲ, ಅಯೋಗ್ಯರು. ಇವರು ಅಯೋಗ್ಯರಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಹಾಗಾಗಿ ರಕ್ಷಣೆ ಕೊಡೋರೆ ಈ ರೀತಿ ಆಗ್ಬಿಟ್ರೆ ಮತ್ತೆ ಪಬ್ಲಿಕ್ಕು, ಹೆಣ್ಣು ಮಕ್ಕಳು ಎಲ್ಲಿ ನೋಡಿದ್ರು ಮಳ್ಳರು, ಕೊಲೆಗಳು, ಅತ್ಯಾಚಾರಗಳು. ರಕ್ಷಣೆ ಕೊಡೋರೆ ಈ ಥರ ಆಗ್ಬಿಟ್ರೆ ಮತ್ತೆ ಪಬ್ಲಿಕ್ ಎಲ್ಲೂ ಹೋಗ್ಬೇಕಾಗಿದೆ, ಯಾರನ್ನ ಕೇಳಬೇಕಾಗಿದೆ? ನೇರವಾಗಿ ಜಿ ಪರಮೇಶ್ವರ್ ಸಾಹೇಬರ ಒಂದು ಮನೆ ಹತ್ರ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ನ್ಯಾಯ ಕೇಳಬೇಕಂತ ಸಂದರ್ಭ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಯಾವ ಕಡೆ ನೋಡಿದ್ರು ಪೊಲೀಸ್ ಸ್ಟೇಷನ್ಗಳಲ್ಲಿ ಪಿಲ್ಲರ್ ಕಟ್ಟಾಕಿ ಜನಗಳನ್ನ, ಅಮಾಯಕರನ್ನ ತಳಿಸ್ತಾ ಇದ್ದೀರಾ. ಒಂದು ಪೊಲೀಸು ಹಿಡ್ಕೊಡೋದು, ಇನ್ನೊಂದು ಪೊಲೀಸು ಬ್ಯಾಟಿಂಗ್ ಮಾಡೋದು, ಇನ್ನು ಒಂದು ಕಡೆ ಲಾಠಿ ಹೇಳ್ಬಾರ್ದು. ಆ ರೀತಿ ಇವತ್ತು ಸ್ಟೇಷನ್ಗಳಲ್ಲಿ ನಿಜವಾಗ್ಲೂ ಇವರು ಸಂವಿಧಾನ ಅಡಿಯಲ್ಲಿ ಇವರು ಕಾನೂನುಬದ್ಧವಾಗಿ ಇವರು ಕೆಲಸ ಮಾಡ್ತಾ ಇದ್ರೆ, ಇವ್ರ ಕೆಲಸಕ್ಕೆ ಸೇರ್ಕೊಳ್ಳೋವಾಗಲೇ ನಮ್ಮ ಕೆಲಸನೇ ದೇವ್ರು ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಬಂದಿರ್ತೀರ. ನಾಚಿಕೆ ಆಗಬೇಕು ನಿಮ್ಮಗಳಿಗೆ. ಏಟು ಹೊಡೆಯುವಾಗ ಪಬ್ಲಿಕ್ ಏನಾದ್ರು ಮತ್ತೆ ಹಿಂದಿರುಗಿ ನಿಮ್ಮ ಮೇಲೆ ಕೈ ಮಾಡಿದ್ರೆ ಆಗ ನಿಮಗೂ ನಮ್ಮ ಪಬ್ಲಿಕ್ಗೂ ಏನು ಸಂಬಂಧ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಡೆದ್ರೂ ಪರವಾಗಿಲ್ಲ, ಹೇಟ್ ತಿಂತಾರೆ. ಆದ್ರೆ ಹೀನಾಯವಾಗಿ ಸೂಳೆ ಮಕ್ಕಳು, ನಾನು ಪೊಲೀಸ್ ಆಗಿ ಬಂದಿಲ್ಲ, ನಾನು ಪಬ್ಲಿಕ್ ಆಗಿ ಬಂದಿದ್ದೀನಿ ಅಂತೀರ, ಕಾಕಿ ಮೈ ಮೇಲೆ ಇಟ್ಟುಕೊಂಡು ಈ ತರ ಅವೇಳಿನ ಕಾರ್ಯಗಳನ್ನ ಹೇಳ್ತಾ ಬರ್ತೀರಾ ನೀವು ಪೊಲೀಸ್ನವರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕುರಿಗಾಯ, ನನ್ನ ಕುರಿಗಳು ಸತ್ತೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅದನ್ನ ಮರೆತು ಒಂದು ಪೊಲೀಸು ಧಾರವಾಡದಲ್ಲಿ ಮೈ ಮೇಲೆ ಬಾಸುಂಡೆ ಬರೋ ತರ ನೀವು ಹೊಡಿತಾ ಇದ್ದೀರಾ. ಯಾಕೆ? ನಿಮ್ಮನ್ನು ಯಾರು ಕೇಳೋರು ಮಾಡೋದು ರಾಜ್ಯದಲ್ಲಿ ಇಲ್ವಾ? ನಿಮ್ಮದೇ ದಬ್ಬಾಳಿಕೆ ದರ್ಬಾರ್ ಆಗಿದೆಯಾ? ಹೇಳಿ. ನಿಮಗೇನು ಇಡೀ ರಾಜ್ಯ ಪೊಲೀಸರಿಗೆ ಏನಾದ್ರು ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದಾರಾ ಜಿ ಪರಮೇಶ್ವರ್ ಸಾಹೇಬ್ರೆ? ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ ನಾವು. ಏನಾದ್ರೂ ಕಾನೂನು ಕೈಗೆ ತಗೊಂಡು ಎಲ್ಲರನ್ನು ಪಬ್ಲಿಕ್ ನ ಸಾಯಿಸಿ ಈ ನ್ಯಾಯವಾಗಿ ಹೊಡಿರಿ ಅಂತ ಏನಾದ್ರೂ ನೀವು ಹೇಳಿಕೆ ಕೊಟ್ಟಿದ್ದೀರಾ? ಹೇಳಿ ಸ್ವಾಮಿ. ಹಾಗಾಗಿ ಇವತ್ತು ನಮ್ಮ ಪಬ್ಲಿಕ್ ಜನ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ನ್ಯಾಯ ಕೇಳ್ಕೊಂಡು ಹೋಗಂತವರಿಗೆ. ಇದು ಲಾಯಕ್ಕಲ್ಲ. ನೇರವಾಗಿ ನಾವು ಸರ್ಕಾರಕ್ಕೆ ನಾವು ಹೊಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸ್ಟೇಷನ್ಗೆ ಹೋಗಿದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕೂತ್ಕೊಂಡು ನಿಮ್ಮ ಕೊರತೆ ಏನು ಕೂತ್ಕೊಳ್ಳಿ ಅಮ್ಮ ಅನ್ನೋ ಒಂದು ಸೌಜನ್ಯ ಪೊಲೀಸ್ ಅಲ್ಲಿ ಇರಬೇಕು. ಅದನ್ನ ಮರೆತು ಇವತ್ತೊಂದು ದಿನ ಲೂಟಿ ಹೊಡೆಯಕ್ಕೆ ನಿಂತಿದ್ದೀರಾ. ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ, ಬಿಲ್ಡರ್ಗಳನ್ನ ಬುಕ್ ಮಾಡ್ಕೊಂತೀರಾ. ಅವರಿಗೆ ಟೇಷನ್ ಇರೋದು ರೈತರಿಗಲ್ವಾ, ಪಬ್ಲಿಕ್ಗಲ್ವಾ, ಹೆಣ್ಣು ಮಕ್ಕಳಿಗಲ್ವಾ, ನನ್ನಂತ ಕುಟುಂಬಗಳಿಗಲ್ವಾ, ನನ್ನಂತ ಹೆಣ್ಣು ಮಕ್ಕಳಿಗಲ್ವಾ? ಇವತ್ತು ಪೊಲೀಸ್ ಸ್ಟೇಷನ್ ಇರೋದು ಬಡಬಗ್ಗರಿಗಲ್ವಾ, ಸಾರ್ವಜನಿಕರಿಗಲ್ವಾ ಪೊಲೀಸ್ ಸ್ಟೇಷನ್ ಇರೋದು? ಲೂಟಿ ಹೊಡೆಯಕ್ಕೆ ನಿಂತಿದೆ ಸ್ವಾಮಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಸ್ಟೇಷನ್. ಹಾಗಾಗಿ ನಾವು ಇದನ್ನ ನಮ್ಮ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇವೆ. KR ಪಕ್ಷಕ್ಕೆ ನಾವು ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ನಮ್ಮ ಸಂಘಟನೆ ಆನೇಕಲ್ ತಾಲೂಕಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ, ಬೆಂಬಲಿಸ್ತಾ ಇದ್ದೇವೆ. ಹಾಗಾಗಿ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಸ್ವಾಮಿ ನಾವು.
ಅಧಿಕಾರಿಗಳು ಇದ್ದಾರೆ, ನಾವೆಲ್ಲರಿಗೂ ಹೇಳ್ತಾ ಇಲ್ಲ. ಕೆಲವೊಂದು ಈ ದಬ್ಬಾಳಿಕೆ ಎಸಗ್ತಾ ಇದಾರಲ್ಲ, ಈ ಕೃತ್ಯವನ್ನ ಎಸಗ್ತಾ ಇದಾರಲ್ಲ, ಇದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ದಯವಿಟ್ಟು ನಿಮಗೆ ಇದು ಎಚ್ಚರಿಕೆ. ಹಾಗಾಗಿ ಮಾದನಾಯಕನಹಳ್ಳಿ ಪೊಲೀಸ್ನವರು ಯಾರೆಲ್ಲ ಈ ಕೃತ್ಯವನ್ನ ಎಸಗಿದಾರೋ ಅವ್ರ ಅಮಾನತಾಗಿ ಮನೆಗೆ ಹೋಗ್ಲೇಬೇಕು. ಆ ನೋವನ್ನ ಅವ್ರು ಪಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೇರವಾಗಿ ನಾವು ಆನೇಕಲ್ ತಾಲೂಕಿಂದ ನಾವು ಇದನ್ನ ಖಂಡಿಸ್ತೇವೆ. ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಇದ್ದಾರೆ ಕೆಲವೊಂದು ಪೊಲೀಸ್ನವರು, ಅವ್ರಿಗೂ ಕೂಡ ಇದು ಎಚ್ಚರಿಕೆ ಮಾತನ್ನ ತಿಳ್ಕೊಳ್ಳಿ. ಗಾಡಿ ಇದೆ ಸ್ವಾಮಿ, ಸೈಡ್ ತೆಗೀರಿ ಅನ್ನೋ ಹೇಳೋದ್ರಲ್ಲಿ ತಪ್ಪೇನಿದೆ? ಪಬ್ಲಿಕ್ ರಾತ್ರಿ ಆಗಿದೆ ಹಾಗಂತ ಹೇಳಿದ ಮಟ್ಟಕ್ಕೆ ನೀವು ಆ ಮನುಷ್ಯನ ಹಿಡ್ಕೊಂಡು ತೆಗೆದು ಹೊಡೆದು ಫೋನ್ ಎಲ್ಲ ಕಿತ್ಕೊಂಡು ಕಸ್ಕೊಂಡು ಆ ಮನುಷ್ಯನ ಮೇಲೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತೀರಾ. ಸೂಳೆ ಮಗನೆ ಬಾರ ಇಲ್ಲಿ ಅಂತ ಹೇಳಿ, ಇದೇನಾ ನೀವು ಕರ್ತವ್ಯ ನಿಭಾಯಿಸಕ್ ಬಂದಿರೋದು ಆನೇಕಲ್ ತಾಲೂಕಿಗೆ? ನಾಚಿಕೆ ಆಗ್ಬೇಕು ಆನೇಕಲ್ ತಾಲೂಕು ಪೊಲೀಸ್ನವ್ರಿಗೆ, ಕೆಲವರಿಗೆ ಮಾತ್ರ. ನಾನು ಈ ಸಂದರ್ಭದಲ್ಲಿ ಇದನ್ನು ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾವು ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರವರೆಗೂ ನಾವು ಇದನ್ನು ಕೂಡ ತರ್ತಾ ಇದ್ದೇವೆ ನಮ್ಮ ಸಂಘಟನೆಯಿಂದ. ಹಾಗಾಗಿ ಈ ಮಾತುಗಳು ನಿಮಗೆ ಲಾಯಕ್ಕಲ್ಲ, ನಾನ್ ಲಾಯಕ್ಕು, ನಿಮಗೆ ಯೋಗ್ಯರಲ್ಲ ನೀವು ಕಾರ್ಯನಿರ್ವಹಿಸೋದಕ್ಕೆ. ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇವೆ. ಇಷ್ಟಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ, ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇವೆ. ಹಾಗಾಗಿ ಸ್ಟೇಷನ್ಗೆ ಬಂದಂತ ಮಹಿಳೆಯರಾಗಿರ್ಬೋದು, ಬಡಬಗ್ಗರಾಗಿರ್ಬೋದು, ನೊಂದಂತ ಕುಟುಂಬಗಳಾಗಿರ್ಬೋದು, ಅವರಿಗೆ ನೀವು ರಕ್ಷಣೆ ಕೊಡಬೇಕೇ ವಿನ ರಕ್ಷಕರಾಗಬೇಕೇ ವಿನ ಭಿಕ್ಷಕರಾಗಬಾರ್ದು ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇವೆ. ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬರು ಕೂಡ ನಾವು ಅವರನ್ನ ಭೇಟಿ ಆಗ್ತಾ ಇದ್ದೇವೆ. ಇದೆಲ್ಲ ಒಂದಷ್ಟು ನಾವು ಟೈಪ್ ಮಾಡಿ ಇಟ್ಕೊಂಡಿದ್ದೇವೆ. ನೇರವಾಗಿ ನಾವು ಪರಮೇಶ್ವರ್ ಸಾಹೇಬರನ್ನ ಭೇಟಿ ಆಗ್ತಾ ಇದ್ದೇವೆ. ನಮಗೆ ಮಾತನಾಡಂತ ಕೊಟ್ಟಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಕೂಡ ನಾನು ಜೈ ಭೀಮ್ ವಂದನೆಗಳನ್ನ ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ. ಸರ್, ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ನಿನ್ನೆ ನಡೆದಂಥ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ KRS ಪಕ್ಷದವರನ್ನು ಹೀನಾಯವಾಗಿ ನಡ್ಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕೆ ಎಲ್ಲ ಸೇರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯ ಅಧ್ಯಕ್ಷರಾದ ಯಡಮನಹಳ್ಳಿ ಕೃಷ್ಣಪ್ಪ ಸರ್ ಅವರಿಗೆ ವಂದಿಸ್ತಾ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ನಾಗರತ್ನಮ್ಮ ಮೇಡಮ್ ಅವರಿಗೆ ವಂದನೆ ಹೇಳ್ತಾ, ಅದೇ ರೀತಿ ವೆಂಕಟರಾಮ್ ಸಾರ್ಗೆ ಹೇಳ್ತಾ, ನಮ್ಮ ಎಲ್ಲ ಸ್ನೇಹಿತರಿಗೂ ವಂದಿಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೇರಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ, ಈ ಪೊಲೀಸರ ದಬ್ಬಾಳಿಕೆ ಎಷ್ಟು ನಿಕೃತ ನೀಚವಾಗಿ ನಡ್ಕೊಳ್ತಾ ಇದ್ದಾರೆ ಅಂದರೆ, ಅವರು ನ್ಯಾಯ ಕೇಳಕ್ಕೆ ಹೋದವ್ರನ್ನ ಏನು ಈ ಬೀದಿಗಳಲ್ಲಿ ನಾಯಿಗಳ ಅಟ್ಟಾಡಿಸ್ಕೊಂಡು ಹೊಡೆಯೋ ರೀತಿಯಲ್ಲಿ ಹೊಡೆಯೋಕ್ಕೆ ಹೋಗ್ತಾರೆ. ಈ ಪೊಲೀಸವ್ರಿಗೆ, ಆ ಮಾದನಾಯಕನಹಳ್ಳಿ ಪೊಲೀಸವ್ರಿಗೆ ಇದು ಲಾಯಕ್ಕಲ್ಲ ಅಂತ ಹೇಳ್ತಾ ನಮಗೆ ಮಾತನಾಡಲು ಅವಕಾಶ ಕೊಡ್ತಾರೆ. ಮೊದಲಿಗೆ ಎಲ್ರಿಗೂ ಜೈ ಭೀಮ್. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳೋದಕ್ಕೆ ಕಾರಣ, ನಮ್ಮ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ KRS ಹೋರಾಟಗಾರರಿಗೆ ಅಮಾನವೀಯವಾಗಿ ನಡ್ಕೊಂಡಿರುವಂತಹ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಕೂಗ್ತಾ ಅವರನ್ನು ಅಮಾನತುಗೊಳಿಸಿ, ಮತ್ತು ಅದೇ ರೀತಿ ನಮ್ಮ ಹೋರಾಟಗಾರರಿಗೆ KRS ಪಕ್ಷ ಅಲ್ಲ, ಬೇರೆ ಯಾವುದೇ ಹೋರಾಟಗಾರರಿಗೆ ತೊಂದರೆ ಆದ ಪಕ್ಷದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಯಾವಾಗಲೂ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ KRS ಕಾರ್ಯಕರ್ತರ ದೌರ್ಜನ್ಯದ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಭಾಳ ದೌರ್ಜನ್ಯನ ಎಸಗಿರ್ತಾರೆ. ನಮ್ಮ ಸಂಘಟನೆ ವತಿಯಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋಕ್ಕಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂಥ KRS ಕಾರ್ಯಕರ್ತರ ಅವರಿಗೆ ದೌರ್ಜನ್ಯ ನಡೆದಿರೋದು ನಮ್ಮ ಸಂಘಟನೆ ವತಿಯಿಂದ ನಾವು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಖಂಡಿಸಬೇಕು, ಅವ್ರಿಗೆ ಅಮಾನತು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಇಲ್ಲಿ ಬಂದಿರುವಂಥ ಸಭೆಗೆ ಎಲ್ಲರಿಗೂ ನನ್ನ ಜೈ ಭೀಮ್ ಸ್ವಾಗತ ಹೇಳುತ್ತೇನೆ.
ಅದೇ ರೀತಿಯಲ್ಲಿ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಸರ್ ಅವರಿಗೂ ಹಾಗೂ ಮಹಿಳಾ ಘಟಕದ ನಾಗರತ್ನಮ್ಮ ಮೇಡಮ್ ಅವರಿಗೂ ಜೈ ಭೀಮ್ ಸ್ವಾಗತ. ಈ ಒಂದು ಸಭೆಗೆ ಬಂದಿರುವಂಥ ಉದ್ದೇಶ ಮಾದನಾಯಕನಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೇವೆಂದು KRS ಅವರ ಸಂಘಟನೆಗೆ ನಮ್ಮ ಸಂಘಟನೆಯಿಂದ ಬಲವನ್ನು ನಾವು ಕೊಡುತ್ತೇವೆ. ಅದೇ ರೀತಿಯಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಅವರನ್ನು ಕೂಡಲೇ ಅವರನ್ನು ಅಮಾನತು ಮಾಡಬೇಕು. ಇಲ್ಲದಿದ್ದರೆ ಪೊಲೀಸ್ ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯ ಮುಂದೆ ನಾವು ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಎಂದು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ. ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿ ಸಹ ಕೆಲವರಿಗೆ ಪೊಲೀಸರಿಗೆ ಎಚ್ಚರಿಕೆಯನ್ನು ಸಹ ಕೊಡುತ್ತಿದ್ದೇವೆ. ಅದೇ ರೀತಿಯಲ್ಲಿ ತುಂಬಾ ಅಲ್ಲಿ ಮಹಿಳೆಯರ ಮೇಲೆ ಒಂದು ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ. ಗೂಂಡಾಗಿರಿಯನ್ನು ಪೊಲೀಸರು ಅವರ ನಡವಳಿಕೆಯಂತೆ ಅವರು ನಡೆದುಕೊಳ್ಳುತ್ತಿದ್ದಾರೆ. ಅವರನ್ನು ಯಾರೂ ಸಹ ಅವರ ಮೇಲೆ ಕ್ರಮ ಕೈಗೊಳ್ಳದೆ ಇರುವುದೇ ಅವರನ್ನು ಇಷ್ಟು ಮಟ್ಟಿಗೆ ಬಿಟ್ಟಿರುವುದು ಪ್ರಜೆಗಳಿಗೆ ಗೊತ್ತಾಗಬೇಕು. ರೈತರ ಪರ ನಾವು ಇರುತ್ತೇವೆ ಎಂದು ಬಂದಾಗ ಬಾಬಾ ಸಾಹೇಬರ ಮೇಲೆ ಪ್ರಮಾಣ ವಚನವನ್ನು ಮಾಡಿಕೊಂಡು ಸಹ ಕೆಲವರು ಬಂದಿರುತ್ತಾರೆ. ಆದರೆ ಈ ದಿನದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಂಥ ಒಂದು ಕಾನೂನಿನ ಮೇರೆಗೆ ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ. ಯಾರಿಗೆ ನಾವು ಭಯವಿಲ್ಲದೆ ನಾವು ಮುಂದೆ ಹೋಗಿ ಅವರಿಗೆ ಒಂದು ಸಮಾನತೆಯನ್ನು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಏನು ಈ ದಿನ KRS ಪಕ್ಷದ ರವಿ ಕೃಷ್ಣಾರೆಡ್ಡಿ ಅವರ ಬೆಂಬಲಕ್ಕೆ ನಮ್ಮ ಸಂಘಟನೆಯು ಕೂಡ ಬೆಂಬಲವಾಗಿ ಘೋಷಿಸುತ್ತಿದೆ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಪೊಲೀಸ್ ದೌರ್ಜನ್ಯ ಖಂಡಿಸಿ ಈ ಸುದ್ದಿಗೋಷ್ಠಿ ನಡೆಸ್ತಾ ಇದ್ವಿ. ಈ ದಿನೇ ದಿನ ಪೊಲೀಸರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ರೈತರ ಮೇಲೆ ಆಗಲಿ, ಹೋರಾಟಗಾರರ ಮೇಲೆ ಆಗಲಿ, ಸಾರ್ವಜನಿಕರ ಮೇಲೆ ಆಗಲಿ ದಿನೇ ದಿನ ಪೊಲೀಸ್ ದೌರ್ಜನ್ಯ ಜಾಸ್ತಿ ಆಗಿದೆ. ಇಡೀ ರಾಜ್ಯದಲ್ಲೇ ನೋಡ್ತಾ ಇದ್ದೀವಿ. TV ಹಾಕೋದು ಇದೇ ಸುದ್ದಿ ಮಾಡ್ತಾ ಇದೆ. ಇದನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ಖಂಡಿಸ್ತಾ ನಾವು KRS ಪಕ್ಷದವರಿಗೆ ಬೆಂಬಲಿಸ್ತಾ ನಮ್ಮ ಈ ಬೆಂಬಲಿಗೆ ಅನ್ನೋದು ತೋರಿಸ್ತಾ ಇದ್ವಿ. ಈ ದೌರ್ಜನ್ಯನ ಇಲ್ಲಿಗೂ ನಿಲ್ಲಿಸಬೇಕು. ಈ ನಮ್ಮ ಗೃಹಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಇದನ್ನು ಖಂಡಿಸ್ತಾ ನಾವು KRS ಪಕ್ಷ ಇದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ